ದರ್ಶನ್ಗೆ ರೆಡ್ ಕಾರ್ಪೆಟ್ ಅನ್ನ ಜೈಲು ಪೊಲೀಸರು ಹಾಕಿದ್ರ? ಕೊಲೆ ಆರೋಪಿ ಸೇವೆಗೆ ನಿಂತು ಬಿಟ್ರ ಜೈಲು ಅಧಿಕಾರಿಗಳು? ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇದೆಯಾ ವಿವಿಐಪಿ ಟ್ರೀಟ್ಮೆಂಟ್? ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಬಿಂದಾಸ್ ಆಗಿರುವಂತ ಫೋಟೋ ಈಗ ಬರ್ತಾ ಇದೆ. ವಿಚಾರಣಾಧೀನ ಕೈದಿ ದರ್ಶನ್ಗೆ ರಾಜ್ಯ ಮರ್ಯಾದೆಯನ್ನ ಕೊಡ್ತಾ ಇದ್ದಾರೆ. ಜೈಲು ಸಿಬ್ಬಂದಿಗಳು ಅವರನ್ನ ಅವರು ಮಾರಿಕೊಂಡಿದ್ದಾರೆ. ಐ ರಿಪೀಟ್, ಜೈಲು ಅಧಿಕಾರಿಗಳು, ಜೈಲು ಸಿಬ್ಬಂದಿಗಳು ಅವರನ್ನ ಅವರು ಮಾರಿಕೊಂಡಿದ್ದಾರೆ. ನೀವು ಆ ಯೂನಿಫಾರ್ಮ್ ಹಾಕೊಳ್ಳೋಕ್ಕೂ ಕೂಡ ಯೋಗ್ಯತೆ ನಿಮಗಿಲ್ಲ. ನಿಮಗೆ ಆ ಯೋಗ್ಯತೆನೇ ಇಲ್ಲ. ಈಗ ಕೇಳಿ ರೇಣುಕಾಸ್ವಾಮಿಯವರ ಕುಟುಂಬಸ್ಥರನ್ನ ಏನ್ ಅನಿಸುತ್ತೆ ಅಂತ ಹೇಳಿ. ರೇಣುಕಾಸ್ವಾಮಿಯ ಫೋಟೋಗಳನ್ನ ಮರ್ಡರ್ ಮಾಡಿರುವಂತ ದೃಶ್ಯಗಳ ಫೋಟೋಗಳಿದೆಯಲ್ಲ, ಅದನ್ನ ನೋಡಿ ಒಂದ್ಸಲ. ಅದಾದ ಮೇಲೂ ಕೂಡ ಇನ್ನೂ ಅವರ ಅಪರಾಧಿಗಳಾಗಿಲ್ಲ, ಒಪ್ಕೊಳ್ಳೋಣ. ಆದ್ರೆ ಆರೋಪಿಗಳಾಗಿರುವಂತವರಿಗೆ ನೀವು ಈ ರೀತಿಯಾಗಿ ಮರ್ಯಾದೆಯನ್ನ ಕೊಟ್ಕೊಂಡು ಇರ್ಕೊಳ್ತೀರಲ್ಲ, ನಿಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ ಏನು? ಹಾಗಿದ್ದಾಗ ಯೂನಿಫಾರ್ಮ್ ಹಾಕೊಂಡು ಯಾಕೆ ನೀವು ಅಲ್ಲಿರ್ಬೇಕು ಅಂತ ಜೈಲ್ ಅಧಿಕಾರಿಗಳು. ಆಚೆ ಬನ್ನಿ ನೀವು. ನಿಮ್ಗೆ ಅಲ್ಲಿ ಇರುವಂತ ಯಾವ ಅರ್ಹತೆನೂ ಇಲ್ಲ. ಏನ್ರಿ ಇದು? ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಹೋಗ್ಬಿಟ್ರೆ ಇನ್ನು ಸಮಾಜ ಸುಧಾರಿಸೋದಾದ್ರೂ ಹೇಗೆ? ನಾಳೆ ಇನ್ನೊಬ್ಬನು ಹೋಗ್ತಾನೆ, ಬಿಡು ದುಡ್ಡಿದ್ರೆ ಒಳಗಡೆ ಹೋದ್ರೆ ಇನ್ನೂ ಒಂದಿಷ್ಟು ವ್ಯವಸ್ಥೆ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ ಅಂತ ಹೋಗ್ತಾರೆ. ಅವ್ರಿಗೆ ಯಾರಿಗಾದ್ರೂ ಪಶ್ಚಾತ್ತಾಪ ಇದೆಯಾ? ಏನಾದ್ರೂ ಮಾಡಿದೀವಿ ಅಂತ ಹೇಳಿ ಏನಾದ್ರೂ ಇದೆಯಾ? ಒಂಚೂರು ಆದ್ರೂ ನೋಡಿ. ಅಲ್ಲಿ 4 ಚೇರ್ ಹಾಕೊಂಡು ಟೇಬಲ್ ಹಾಕೊಂಡು ಆರಾಮಾಗಿರುವಂತ ಫೋಟೋ ಆಚೆ ಬರ್ತಾ ಇದೆ. ಮತ್ತೆ ಇವರು ಕೋರ್ಟಿಗೆ ಅಪೀಲ್ ಮಾಡ್ತಾರೆ, ನಾನು 10 kg ಕಡಿಮೆ ಆಗ್ಬಿಟ್ಟಿದ್ದೀನಿ, ನನಗೆ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ, ನನಗೆ ಮನೆ ಊಟ ಬೇಕು, ಆ ವ್ಯವಸ್ಥೆ ಬೇಕು, ಈ ವ್ಯವಸ್ಥೆ ಬೇಕು ಅಂತೆಲ್ಲ ಡೋಂಗಿ. ನನ್ನ ಸಹೋದ್ಯೋಗಿ ಉಮೇಶ್ ಇದ್ದಾರೆ. ಉಮೇಶ್, ಜೈಲಿನ ಸಿಬ್ಬಂದಿಗಳು ಅಲ್ಲಿ ಇರೋದಕ್ಕೂ ಕೂಡ ಈಗ ಅರ್ಹತೆಯನ್ನ ಕಳೆದುಕೊಂಡಿದ್ದಾರೆ. ಅಲ್ಲಿರುವಂತ ಜೈಲಾಧಿಕಾರಿ ಯಾರು? ಅವ್ರ ಗಮನಕ್ಕೆ ಇದೆಯಾ ಇಲ್ವಾ? ಪೊಲೀಸರ ಗಮನಕ್ಕೆ ಇಲ್ದೇನೆ ಈ ವ್ಯವಸ್ಥೆ ಆಗಕ್ಕೆ ಸಾಧ್ಯನಾ ಉಮೇಶ್? ಎಲ್ಲ ಗೊತ್ತಿದ್ದು ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದಂಗಿದೆ ಇದು. ಅರುಣ್, ಪರಪ್ನಗರ ಜೈಲಿಗೆ ನಟ ದರ್ಶನ್ ಹೋದ ಆ ಪ್ರಾರಂಭದ 1 ವಾರದಲ್ಲಷ್ಟೇ ಅವರನ್ನು ಸೆಲ್ಲಲ್ಲಿ ಹಾಕಿದ್ರು. ಆ ನಂತರದಲ್ಲಿ ಹೊರಗಡೆ ಬಿಟ್ಟಿದ್ದಾರೆ. ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಊಟದ ವ್ಯವಸ್ಥೆ ಆಗಿರ್ಬೋದು, ಸಿಗರೇಟಿಂದ ಎಲ್ಲ ರೀತಿಯ ವ್ಯವಸ್ಥೆ ಅಲ್ಲಿನ ಅಧಿಕಾರಿಗಳು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸಾಥ್ ನೀಡ್ತಾ ಇರುವಂಥದ್ದು ಇದೇ ರೌಡಿ ಶೀಟರ್ ನಾಗ ಅನ್ನೋ ಮಾತುಗಳನ್ನು ಪ್ರಾರಂಭದಿಂದಲೂ ಕೂಡ ಕೆಲವು ಮಾಹಿತಿಗಳಿದ್ವು. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಈ ಫೋಟೋ ಲಭ್ಯ ಆಗಿರುವಂಥದ್ದು. 1 ವಾರಗಳ ಕಾಲವಷ್ಟೇ ಅವರು ಸೆಲ್ಲಲ್ಲಿ ಇದ್ರು. ಉಳಿದಂತೆ ಬಹುತೇಕ ರಾಜಾರೋಷವಾಗಿ ಅಲ್ಲೂ ಕೂಡ ಇದೇ ರೀತಿಯಾಗಿ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾರೆ. ಅಲ್ಲಿಗೆ ಪರಪ್ನಗರ ಜೈಲಲ್ಲಿ ಇತರೆ ಕೈದಿಗಳಿಗೆ ಒಂದು ಊಟ ಕೊಟ್ಟರೆ, ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬೇರೆ ರೀತಿಯ ಊಟ, ಅಂದರೆ ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇದೇ ರೌಡಿ ಶೀಟರ್ ನಾಗ ಮಾಡಿಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಅನುಮಾನಗಳಿತ್ತು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಫೋಟೋ ಸಿಗ್ತಾ ಇರುವಂಥದ್ದು. ಯಾವುದೇ ಘಟನೆ ನಡೀಬೇಕಾದ್ರೂ ಕೂಡ ಅಲ್ಲಿನ ಮೇಲಧಿಕಾರಿಗಳ ಗಮನಕ್ಕೆ ಬರದಂತೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ 1 ದಿನ ಅಲ್ಲ, 2 ದಿನ ಅಲ್ಲ, ಬರೋಬ್ಬರಿ ಇವತ್ತು 70 ದಿನಗಳ ಕಾಲ ಆಗ್ತಾ ಇದೆ ಅವ್ರ ದರ್ಶನ್ ಜೈಲಿಗೆ ಹೋಗಿರುವಂಥದ್ದು. ಆವತ್ತಿಂದಲೂ ಇಲ್ಲಿವರೆಗೂ ಕೂಡ ನಟ ದರ್ಶನ್ಗೆ ಇದೇ ರೀತಿಯ ರಾಜಾತಿಥ್ಯ ಕೊಟ್ಕೊಂಡು ಬರ್ತಾ ಇರುವಂಥದ್ದು. ಮತ್ತು ಆ ಫೋಟೋದಲ್ಲಿ ನೋಡಿ ಇವರು ಹೇಳೋ ಪ್ರಕಾರ 10 kg 20 kg ಇಳಿದಿರೋ ತರ ಫೋಟೋ ಕಾಣ್ತಾರೆ. ಜಸ್ಟ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ.